ಭೂಮಿಯನ್ನ ಕಸದ ತೊಟ್ಟಿ ಮಾಡುತ್ತಿರುವ ಏಕೈಕ ಜೀವಿ ಅಂದ್ರೆ ಅದು ಮನುಷ್ಯ. ನೆಲದ ಮೇಲೆ ಕಸ ಹಾಕಿ ಕೊಳಕು ಮಾಡಿದ್ದು ಸಾಲದು ಅಂತ ಈಗ ನದಿ ಮತ್ತು ಸಮುದ್ರಗಳನ್ನ ಕೂಡ ತನ್ನ ಕಸದಿಂದ ಕೊಳಕು ಮಾಡುವುದಕ್ಕೆ ಶುರು ಮಾಡಿದ್ದಾನೆ. ಆದ್ರೆ ಮನುಷ್ಯ ಸಮುದ್ರಕ್ಕೆ ಎಷ್ಟು ಕಸ ಬಿಸಾಕಿದ್ರು ಕೂಡ ಸಮುದ್ರ ತನ್ನನ್ನ ತಾನು ಶುದ್ಧಿ ಮಾಡ್ಕೊಂಡು ಆ ಕಸವನ್ನ ಮತ್ತೆ ತೀರಕ್ಕೆ ಎಸೆಯುತ್ತೆ. ಆದ್ರೂ ಕೂಡ ಸಮುದ್ರದ ಜೀವಿಗಳು ಈ ಅಪಾಯಕಾರಿಯಾದ ಪ್ಲಾಸ್ಟಿಕ್ ಅನ್ನ ತಿಳಿಯದೆ ತಿಂದು ಸತ್ತು ಹೋಗ್ತಾ ಇವೆ. ಇದರಿಂದ ಈ ಕಸವನ್ನ ಕ್ಲೀನ್ ಮಾಡುವುದಕ್ಕೆ ಪ್ರಪಂಚದಾದ್ಯಂತ ಕೆಲವು ಕ್ಯಾಂಪೇನ್ಸ್ ಅನ್ನ ಶುರು ಮಾಡಿದ್ದಾರೆ. ಇಂತಹ ಸಮಯದಲ್ಲಿ ಒಂದು ದೇಶ ಬೇಕಂತಲೇ ಸಾವಿರಾರು ರೈಲು ಬೋಗಿಗಳನ್ನ ಸಮುದ್ರದ ಮಧ್ಯದಲ್ಲಿ ಬಿಸಾಕ್ತಾ ಇವೆ. ಅದು ಕೂಡ ಚಿಕ್ಕ ಪುಟ್ಟ ದೇಶವಲ್ಲ, ಜಗತ್ತಿನ ದೊಡ್ಡಣ್ಣ ಅಂತ ಕರೆಯಲ್ಪಡುವ ಅಮೆರಿಕ. ಹೌದು, ನೀವು ಕೇಳಿದ್ದು 100ರಷ್ಟು ನಿಜ. ಇದನ್ನ ಕೇಳಿದ್ರೆ ಅಮೆರಿಕಾಗೆ ಹುಚ್ಚು ಹಿಡಿದಿರ್ಬೇಕು, ಅದಕ್ಕೆ ಸಮುದ್ರವನ್ನ ಕೊಳಕು ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ನಿಜ ಏನಂದ್ರೆ ಅಮೆರಿಕ ಸಮುದ್ರದಲ್ಲಿರುವ ಜೀವರಾಶಿಗಳನ್ನ ಕಾಪಾಡುವುದಕ್ಕೆ ಹಳೆಯ ರೈಲು ಬೋಗಿಗಳನ್ನ ಸಮುದ್ರಕ್ಕೆ ಎಸಿತಾ ಇದೆ. ಈಗ ನಿಮ್ಮೆಲ್ಲರಿಗೂ ಒಂದು ಡೌಟ್ ಬಂದಿರುತ್ತೆ, ಸಮುದ್ರಕ್ಕೆ ವೇಸ್ಟ್ ಮೆಟೀರಿಯಲ್ಸ್ ಬಿಸಾಕೋದ್ರಿಂದ ಸಮುದ್ರದಲ್ಲಿರುವ ಜೀವರಾಶಿಗಳಿಗೆ ಏನು ಲಾಭ ಅಂತ. ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಈ ವಿಡಿಯೋದಲ್ಲಿ ಹೇಳಿರುವ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾಯ್ತು ಅಂದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಅಂಡರ್ ಗ್ರೌಂಡ್ ರೈಲುಗಳು ಶುರುವಾದಾಗಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾನೇ ವೇಗವಾಗಿದೆ. ಇದರಿಂದ ತುಂಬಾ ದೇಶಗಳಲ್ಲಿ ಈಗ ಅಂಡರ್ ಗ್ರೌಂಡ್ ರೈಲುಗಳನ್ನ ಬಳಸ್ತಾ ಇದ್ದಾರೆ. ಈ ತರಹದ ರೈಲುಗಳಿಂದ ಜನರಿಗೆ ಪ್ರಯಾಣ ಮಾಡುವುದು ಕೂಡ ತುಂಬಾನೇ ಸುಲಭವಾಗಿದೆ. ಇದರಿಂದ ಸಿಟಿಯಲ್ಲಿ ಟ್ರಾಫಿಕ್ ನ ಸಮಸ್ಯೆ ಕೂಡ ತುಂಬಾನೇ ಕಡಿಮೆಯಾಗಿದೆ. ಒಂದು ಮೆಟ್ರೋ ರೈಲ್ ನಲ್ಲಿ ಸುಮಾರು 500ರಿಂದ 1500 ಜನ ಒಂದೇ ಬಾರಿಗೆ ಪ್ರಯಾಣ ಮಾಡಬಹುದು. ಈ ತರಹದ ಮೆಟ್ರೋ ರೈಲುಗಳನ್ನ ಮೊಟ್ಟ ಮೊದಲ ಬಾರಿಗೆ 10 ಜನವರಿ 1863ರಲ್ಲಿ ಲಂಡನ್ ನಲ್ಲಿ ಶುರು ಮಾಡಿದ್ರು. ಆದ್ರೆ ಈಗ ಕೇವಲ ಲಂಡನ್ ನಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ತುಂಬಾ ದೇಶಗಳಲ್ಲಿ ಬಳಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ದೇಶ ಕೂಡ ಒಂದು. ನಮ್ಮ ದೇಶದ ಅತಿ ದೊಡ್ಡ ಮೆಟ್ರೋ ನೆಟ್ವರ್ಕ್ ಇರೋದು ಡೆಲ್ಲಿಯಲ್ಲಿ. ಹಾಗೂ ಭಾರತದಲ್ಲಿ ಮೊಟ್ಟ ಮೊದಲ ಮೆಟ್ರೋವನ್ನ 1984ರಲ್ಲಿ ಕೋಲ್ಕತ್ತಾದಲ್ಲಿ ಶುರು ಮಾಡಿದ್ರು. 1904ರಲ್ಲಿ ಶುರು ಮಾಡಿದ್ದ ನ್ಯೂಯಾರ್ಕ್ ನ ಮೆಟ್ರೋ ರೈಲಿಗೆ 120 ವರ್ಷಗಳ ಚರಿತ್ರೆ ಇದೆ. ತುಂಬಾ ವರ್ಷಗಳ ಕಾಲ ಬಳಸಿದ ಬೋಗಿಗಳನ್ನ ತೆಗೆದು ಹಾಕಿ ಹೊಸ ಬೋಗಿಗಳನ್ನ ಬಳಸುವುದು ತುಂಬಾನೇ ಕಾಮನ್. ಯಾಕಂದ್ರೆ ತುಂಬಾ ವರ್ಷಗಳು ಬಳಸಿದ ಮೇಲೆ ಅವು ತುಕ್ಕು ಹಿಡಿಯುತ್ತೆ. ಇದರಿಂದ ಅವುಗಳನ್ನ ರೀಸೈಕ್ಲಿಂಗ್ ಅಥವಾ ಸ್ಕ್ರಾಪ್ ಮಾಡ್ತಾರೆ. ಆದ್ರೆ ನ್ಯೂಯಾರ್ಕ್ ನಲ್ಲಿ ಮಾತ್ರ ಹಳೆಯ ರೈಲು ಬೋಗಿಗಳನ್ನ ಸಮುದ್ರಕ್ಕೆ ಎಸೆತಾ ಇದ್ದಾರೆ. 2001ರಿಂದ 2010ರ ಮಧ್ಯದಲ್ಲಿ ಸುಮಾರು 2580 ರೈಲು ಬೋಗಿಗಳನ್ನ ತೆಗೆದುಕೊಂಡು ಹೋಗಿ ಅಂಟಾರ್ಟಿಕಾ ಸಮುದ್ರದಲ್ಲಿ ಬಿಸಾಕಿದ್ದಾರೆ. ಯಾಕಂದ್ರೆ ಅವು ಅಂಟಾರ್ಟಿಕಾ ಕೋರಲ್ ರೀಫ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮಲ್ಲಿ ತುಂಬಾ ಜನರಿಗೆ ಕೋರಲ್ ರೀಫ್ ಬಗ್ಗೆ ಗೊತ್ತಿರೋದಿಲ್ಲ. ಇದನ್ನ ಕನ್ನಡದಲ್ಲಿ ಹವಳದ ಬಂಡೆ ಎಂದು ಕರೀತಾರೆ. ಇವು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಸುಣ್ಣದ ಕಲ್ಲಿನ ನಿರ್ಮಾಣಗಳು. ಇವು ಸಮುದ್ರ ಜೀವಿಗಳಿಗೆ ಆಹಾರ ಮತ್ತು ನಿವಾಸವನ್ನ ಒದಗಿಸುತ್ತೆ. ಇವುಗಳಲ್ಲಿ ಕಂಡುಬರುವ ರಂಧ್ರಗಳಲ್ಲಿ ಮೀನುಗಳು ಮೊಟ್ಟೆಗಳನ್ನ ಇಡ್ತವೆ. ಹಾಗೂ ದೊಡ್ಡ ಮೀನುಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಚಿಕ್ಕ ಮೀನುಗಳಿಗೆ ಈ ಹವಳದ ಬಂಡೆಗಳು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ವಿಜ್ಞಾನಿಗಳ ಪ್ರಕಾರ ಸಮುದ್ರದ ಒಳಗಿನ ವಾತಾವರಣ ಕಲುಷಿತವಾಗದೇ ಇರೋ ತರ ಈ ಹವಳದ ಬಂಡೆಗಳು ನೋಡಿಕೊಳ್ತವೆ. ಸುಮಾರು 25% ನಷ್ಟು ಜೀವರಾಶಿಗಳು ಈ ಹವಳದ ಬಂಡೆಗಳ ಮೇಲೆನೆ ಅವಲಂಬಿತವಾಗಿ ಜೀವಿಸ್ತಾ ಇವೆ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಆದ್ರೆ ಎಲ್ಲಾ ಸಮುದ್ರಗಳಲ್ಲೂ ಈ ಹವಳದ ಬಂಡೆಗಳು ಕ್ರಿಯೇಟ್ ಆಗುವುದಿಲ್ಲ. ಪೋಲಿಪ್ಸ್ ಅನ್ನುವ ಚಿಕ್ಕ ಚಿಕ್ಕ ಹವಳದ ಜೀವಿಗಳಿಗೆ ಗಟ್ಟಿಯಾದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕವಚ ಇರುತ್ತೆ. ಈ ತರಹದ ಸಾವಿರಾರು ಜೀವಿಗಳು ಒಂದೇ ಜಾಗದಲ್ಲಿ ತುಂಬಾನೇ ವರ್ಷಗಳ ಕಾಲ ಇದ್ದಾಗ ಅವು ಹವಳದ ಬಂಡೆಗಳು ಅಂದ್ರೆ ಕೋರಲ್ ರೀಫ್ ಆಗಿ ಬದಲಾಗ್ತವೆ. ವಿಜ್ಞಾನಿಗಳು ಇದನ್ನ ಕೋರಲ್ ರೀಫ್ ಕಾಲೋನಿಸ್ ಎಂದು ಕರೀತಾರೆ. ಸಮುದ್ರದ ವಾತಾವರಣ ಚೆನ್ನಾಗಿ ಇರಬೇಕು ಅಂದ್ರೆ ಈ ಕೋರಲ್ ರೀಫ್ ಸಮುದ್ರದಲ್ಲಿ ಇರಬೇಕು. ನಿಮ್ಗೆ ಗೊತ್ತಾ, ಒಂದು ಹವಳದ ಬಂಡೆ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಸುಮಾರು 10,000 ವರ್ಷಗಳ ಸಮಯ ಬೇಕಾಗುತ್ತೆ. ಆದ್ರೆ ಈ ಮನುಷ್ಯ ಮಾತ್ರ ಅನ್ವೇಷಣೆ ಹೆಸರಲ್ಲಿ ಅವುಗಳನ್ನ ನಾಶ ಮಾಡ್ತಿದ್ದಾನೆ. ವಿಜ್ಞಾನಿಗಳ ಪ್ರಕಾರ ಪೂರ್ತಿಯಾಗಿ ಅಭಿವೃದ್ಧಿ ಹೊಂದಿರುವ ಕಾಲೋನಿಯ ವಯಸ್ಸು ಸುಮಾರು 1 ಲಕ್ಷದಿಂದ 3 ಕೋಟಿ ವರ್ಷಗಳಾಗಿರುತ್ತೆ. ಆದ್ರೆ ಮನುಷ್ಯ ಕೆಲವು ದಿನಗಳಲ್ಲಿ ಅದನ್ನ ನಾಶ ಮಾಡ್ತಿದ್ದಾನೆ. ಇದರಿಂದ ಆರ್ಟಿಫಿಷಿಯಲ್ ಆಗಿ ಕೋರಲ್ ರೀಫ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹಳೆಯ ರೈಲು ಬೋಗಿಗಳನ್ನ ಸಮುದ್ರಕ್ಕೆ ಎಸಿತಾ ಇದ್ದಾರೆ. ಇವು ಕೋರಲ್ ರೀಫ್ ಆಗಿ ಬದಲಾಗೋದಕ್ಕೆ ಸುಮಾರು 9ರಿಂದ 12 ವರ್ಷಗಳ ಸಮಯ ಬೇಕಾಗುತ್ತಂತೆ. ಅದು ಕೂಡ ಅವುಗಳನ್ನ ಯಾರು ಕೂಡ ಅಲುಗಾಡಿಸದೇ ಇದ್ದಾಗ ಮಾತ್ರ ಅವು ಹವಳದ ಬಂಡೆಗಳಾಗಿ ಬದಲಾಗ್ತವೆ. ನ್ಯಾಚುರಲ್ ಆಗಿ ಉಂಟಾದ ಕೋರಲ್ ರೀಫ್ ಅಷ್ಟು ಅದ್ಭುತವಾಗಿ ಇವು ಕೆಲಸ ಮಾಡದೇ ಇರಬಹುದು, ಆದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಈ ಸಮುದ್ರದ ವಾತಾವರಣವನ್ನ ಕಾಪಾಡುತ್ತೆ ಅನ್ನೋದು ವಿಜ್ಞಾನಿಗಳ ನಂಬಿಕೆ. ಸಮುದ್ರದಲ್ಲಿ ಎಸೆದ ಬೋಗಿಗಳ ಮೇಲೆ ಕೆಲವು ವರ್ಷಗಳ ನಂತರ ಪಾಚಿ, ಮಣ್ಣು ಮತ್ತು ಕಲ್ಲುಗಳು ಅಂಟಿಕೊಂಡು ಗಟ್ಟಿಯಾಗುತ್ತೆ. ನಂತರ ಅದರ ಮೇಲೆ ಸಮುದ್ರದ ಸಸಿಗಳು ಬೆಳೀತವೆ ಹಾಗೂ ಸಮುದ್ರದ ಸೂಕ್ಷ್ಮ ಜೀವಿಗಳು, ಕೀಟಗಳು
ಕೀಟಗಳು ಮತ್ತು ಮೀನುಗಳು ಕೂಡ ಅದನ್ನ ತಿಂದು ತಮ್ಮ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ತಾ ಇವೆ. ಅಷ್ಟೇ ಅಲ್ಲ, ಈ ಕೀಟಗಳನ್ನ ಮತ್ತು ಮೀನುಗಳನ್ನ ತಿನ್ನಲು ಬೇರೆ ಸಮುದ್ರದ ಜೀವಿಗಳು ಕೂಡ ಇಲ್ಲಿಗೆ ಬರ್ತವೆ. ಒಂಥರ ವಿಶಾಲವಾದ ಸಮುದ್ರದಲ್ಲಿ ಇದು ಚಿಕ್ಕ ಪುಟ್ಟ ಜೀವಿಗಳಿಗೆ ಮನೆಯಾಗಿ ಬದಲಾಗುತ್ತೆ ಹಾಗೂ ದೊಡ್ಡ ಜೀವಿಗಳಿಂದ ಅವುಗಳ ಜಾತಿಯನ್ನ ಕಾಪಾಡಿಕೊಂಡು ಅವುಗಳ ಪಾಪ್ಯುಲೇಷನ್ ಹೆಚ್ಚಿಸಿಕೊಳ್ತವೆ. ಅಂದ್ರೆ ಈ ರೈಲು ಬೋಗಿಗಳಲ್ಲಿ ಮೊಟ್ಟೆಗಳನ್ನ ಇಟ್ಟು ಅವು ಮರಿಗಳಾಗುವವರೆಗೂ ಅಲ್ಲೇ ಸುರಕ್ಷಿತವಾಗಿ ಇರುತ್ತವೆ. ಇಲ್ಲಿಯವರೆಗೂ ರೈಲು ಬೋಗಿಗಳನ್ನ ಬಿಸಾಕಿರುವ ಪ್ರದೇಶಗಳಲ್ಲಿ ಚಿಕ್ಕ ಚಿಕ್ಕ ಕೀಟಗಳು ಮತ್ತು ಮೀನುಗಳ ಸಂತತಿ ತುಂಬಾನೇ ವೇಗವಾಗಿ ಜಾಸ್ತಿ ಆಗೋದನ್ನ ವಿಜ್ಞಾನಿಗಳು ಗಮನಿಸಿದ್ದಾರೆ. ಹಾಗಂತ ರೈಲು ಬೋಗಿಗಳನ್ನ ಹಾಗೆ ಸಮುದ್ರದಲ್ಲಿ ಬಿಸಾಕೋದಿಲ್ಲ. ಸಮುದ್ರದಲ್ಲಿ ಬಿಸಾಕೋಕು ಮೊದಲು ಅದರಲ್ಲಿರುವ ಬಣ್ಣಗಳನ್ನ, ಹಾನಿಕಾರಕ ಪದಾರ್ಥಗಳನ್ನ ತೆಗೆದು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿದ ನಂತರವೇ ಸಮುದ್ರಕ್ಕೆ ಬಿಸಾಕ್ತಾರೆ. ಅದರಲ್ಲಿರುವ ಇಂಧನದ ವಾಸನೆ, ಎಲೆಕ್ಟ್ರಿಕ್ ವೈರ್ಸ್, ಕೂತ್ಕೊಳ್ಳುವ ಸೀಟ್ ಗಳನ್ನ ಕೂಡ ರಿಮೂವ್ ಮಾಡಿ ಕೇವಲ ಬೋಗಿಯ ಫ್ರೇಮ್ ಅನ್ನ ಮಾತ್ರವೇ ಸಮುದ್ರದಲ್ಲಿ ಮುಳುಗಿಸ್ತಾರೆ. ಹೆಚ್ಚು ಕಿಟಕಿಗಳು ಇರೋದ್ರಿಂದ ಸಮುದ್ರದ ಮೀನುಗಳು ಸುಲಭವಾಗಿ ಒಳಗಡೆ ಬಂದು ಅದನ್ನ ತಮ್ಮ ಮನೆಯಾಗಿ ಬದಲಾಯಿಸಿಕೊಳ್ತವೆ. ಸಾವಿರಾರು ವರ್ಷಗಳ ಕಾಲ ಸಮಯ ತೆಗೆದುಕೊಂಡು ಉಂಟಾಗುವ ಈ ಕೋರಲ್ ರೀಫ್ ಕಾಲೋನೀಸ್ ತರಾನೇ ಮನುಷ್ಯನ ಈ ಆರ್ಟಿಫಿಷಿಯಲ್ ಕೋರಲ್ ರೀಫ್ ಕೆಲಸ ಮಾಡುತ್ತೆ. ಈಗ್ಲಾದ್ರೂ ಮನುಷ್ಯ ತನ್ನ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡು ಅವುಗಳನ್ನ ತಿದ್ಕೊಳ್ಳುವ ಕೆಲಸ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಈಗ ನ್ಯೂಯಾರ್ಕ್ ಮಾಡ್ತಿರುವ ಕೆಲಸವನ್ನ ಎಲ್ಲಾ ದೇಶಗಳು ಮಾಡಿದ್ರೆ ಮನುಷ್ಯ ಮಾಡಿದ ತಪ್ಪುಗಳನ್ನ ಸ್ವಲ್ಪನಾದ್ರೂ ತಿದ್ಕೊಂಡಾಗೆ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಫ್ಯಾಕ್ಟ್ ನಂಬರ್ 2, ನಾವು ಸಿನಿಮಾಗಳಲ್ಲಿ ಮತ್ತು ವಾರ್ತೆಗಳಲ್ಲಿ ನೋಡಿರ್ತೀವಿ ಸಮುದ್ರದ ತೀರದಲ್ಲಿ ಈಜುತ್ತಿರುವ ಮನುಷ್ಯರ ಮೇಲೆ ಈ ಶಾರ್ಕ್ ಮೀನುಗಳು ದಾಳಿ ಮಾಡಿವೆ ಅಂತ. ನಿಜವಾಗ್ಲೂ ಇಂತಹ ಘಟನೆಗಳು ನಡೆಯುತ್ತಿವೆ, ಇಲ್ಲ ಅಂತ ಅಲ್ಲ. ಫ್ಲೋರಿಡಾ ಬೀಚ್ ನಲ್ಲಿ ಕೂಡ ಈ ಶಾರ್ಕ್ ಅಟ್ಯಾಕ್ಸ್ ಹೆಚ್ಚಾಗ್ತಿವೆ. ಆದ್ರೆ ಸಮುದ್ರ ತೀರಕ್ಕೆ ಸಾಮಾನ್ಯವಾಗಿ ಶಾರ್ಕ್ ಮೀನುಗಳು ಬರೋದಿಲ್ಲ. ಯಾಕಂದ್ರೆ ಅವುಗಳಿಗೆ ಕೂಡ ಗೊತ್ತು, ನೀರಿನ ಆಳ ಕಡಿಮೆ ಇರೋ ಕಡೆ ಬಂದ್ರೆ ಅವು ಈಜೋದಕ್ಕೆ ಆಗದೆ ಅಲ್ಲೇ ಸಿಕ್ಕಿ ಬೀಳ್ತವೆ ಅಂತ. ಆದ್ರೂ ಕೂಡ ಅವು ಮನುಷ್ಯರ ಮೇಲೆ ದಾಳಿ ಮಾಡ್ತಾನೆ ಇವೆ ಅಂದ್ರೆ ಏನಾದ್ರೂ ಒಂದು ಬಲವಾದ ಕಾರಣ ಇರುತ್ತೆ ಅಲ್ವಾ? ಖಂಡಿತ ಇದೆ. ಆ ಮುಖ್ಯವಾದ ಕಾರಣದ ಬಗ್ಗೆ ಮಾತನಾಡೋಕು ಮೊದಲು ಮತ್ತೊಂದು ಕಾರಣದ ಬಗ್ಗೆ ತಿಳಿಸ್ತೀನಿ. ಸಮುದ್ರದಲ್ಲಿ ಮೀನುಗಳನ್ನ ಹಿಡಿಯುವ ಮನುಷ್ಯರು ಅಗತ್ಯಕ್ಕಿಂತ ಹೆಚ್ಚು ಮೀನುಗಳನ್ನ ಹಿಡಿತಾ ಇದ್ದಾರೆ. ಮೀನುಗಳನ್ನ ತಿನ್ನುವವರ ಸಂಖ್ಯೆ ಕೂಡ ತುಂಬಾನೇ ಹೆಚ್ಚಿದೆ, ಅದರಲ್ಲಿ ಸಂದೇಹನ ಇಲ್ಲ. ಇದು ನಿನ್ನೆ ಮೊನ್ನೆಯಿಂದ ನಡೀತಾ ಇಲ್ಲ, ತುಂಬಾ ವರ್ಷಗಳಿಂದ ನಡೀತಾ ಬರ್ತಿದೆ. ಇದರಿಂದ ಶಾರ್ಕ್ ನಂತಹ ದೊಡ್ಡ ಜೀವಿಗಳಿಗೆ ಚಿಕ್ಕ ಮೀನುಗಳು ಸಿಗದೆ ಆಹಾರದ ಕೊರತೆ ಬರ್ತಿದೆ. ಅಮೆರಿಕಾದಲ್ಲಿರುವ ಫ್ಲೋರಿಡಾದ ಸಮುದ್ರ ತೀರದಲ್ಲಿ ಶಾರ್ಕ್ ಅಟ್ಯಾಕ್ಸ್ ದಿನೇ ದಿನೇ ಹೆಚ್ಚಾಗ್ತಿವೆ. ಅದಕ್ಕೆ ಮುಖ್ಯ ಕಾರಣ ಬಂದು ಕೊಕೈನ್. ಹೌದು, ನೀವು ಕೇಳಿದ್ದು ನಿಜ. ಸಾಮಾನ್ಯವಾಗಿ ಶಾರ್ಕ್ ಮೀನುಗಳಿಗೆ ಹಸಿವಾದಾಗ ಚಿಕ್ಕ ಮೀನುಗಳನ್ನ ಬೇಟೆಯಾಡಿ ತಿಂತವೆ. ಆದ್ರೆ ಮನುಷ್ಯರ ಮೇಲೆ ದಾಳಿ ಮಾಡುವ ಅವಶ್ಯಕತೆ ಅವುಗಳಿಗೆ ಬರೋದಿಲ್ಲ. ಒಂದು ವೇಳೆ ಆಹಾರದ ಕೊರತೆಯಿಂದ ಆಗಾಗ ಮನುಷ್ಯರ ಮೇಲೆ ಅವು ದಾಳಿ ಮಾಡ್ತಾ ಇವೆ ಅನ್ನೋದಾದ್ರೆ ಒಪ್ಕೊಳ್ಬಹುದು. ಆದ್ರೆ ಫ್ಲೋರಿಡಾದ ಸಮುದ್ರದಲ್ಲಿ ನಡೀತಾ ಇರೋದೇ ಬೇರೆ. ಅಲ್ಲಿ ಸಮುದ್ರದ ಮೂಲಕ ಮಾದಕ ಪದಾರ್ಥಗಳ ರವಾನೆ ನಡೀತಿದೆ. ಒಂದು ವೇಳೆ ಕೋಸ್ಟ್ ಗಾರ್ಡ್ಸ್ ನ ಕಣ್ಣಿಗೆ ಅವರು ಬಿದ್ರೆ ತಕ್ಷಣ ಈ ಸ್ಮಗ್ಲರ್ಸ್ ಗಳು ತಮ್ಮ ಬಳಿ ಇರುವ ಮಾದಕ ಪದಾರ್ಥಗಳನ್ನ ಸಮುದ್ರದ ತೀರಕ್ಕೆ ಹತ್ತಿರದಲ್ಲಿ ಎಸೆತಿದ್ದಾರೆ. ಆ ಪದಾರ್ಥಗಳ ವಾಸನೆಗೆ ಶಾರ್ಕ್ ಮೀನುಗಳು ಪಾಕೆಟ್ಸ್ ಅನ್ನ ಕಚ್ಚಿದಾಗ ಮಾದಕ ಪದಾರ್ಥಗಳು ಅವುಗಳ ದೇಹವನ್ನ ಸೇರ್ತಾ ಇವೆ. ಫ್ಲೋರಿಡಾದಲ್ಲಿ ಈ ಶಾರ್ಕ್ ಮೀನುಗಳು ತುಂಬಾನೇ ಅಗ್ರೆಸಿವ್ ಆಗಿ ಮನುಷ್ಯರ ಮೇಲೆ ದಾಳಿ ಮಾಡ್ತಿರೋದನ್ನ ಗಮನಿಸಿ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಭಯಂಕರವಾದ ವಿಷಯ ತಿಳಿಯುತ್ತೆ. ಸಾಮಾನ್ಯವಾಗಿ ಮನುಷ್ಯರು ಹೇಗೆ ಮಾದಕ ಪದಾರ್ಥಗಳಿಗೆ ತುಂಬಾನೇ ಅಡಿಕ್ಟ್ ಆಗ್ತಾರೋ ಅದೇ ರೀತಿ ಈ ಶಾರ್ಕ್ ಮೀನುಗಳು ಕೂಡ ಮಾದಕ ಪದಾರ್ಥಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿವೆ. ಇದನ್ನ ಕನ್ಫರ್ಮ್ ಮಾಡಿಕೊಳ್ಳೋಕೆ ಅಂತಾನೆ ಕೆಲವು ಉಪ್ಪಿನ ಪ್ಯಾಕೆಟ್ಸ್ ಅನ್ನ ಸಮುದ್ರದಲ್ಲಿ ಎಸೆದಾಗ ಅದರಲ್ಲಿ ಕೊಕೈನ್ ಇದೆಯೇನೋ ಅಂತ ಆ ಪ್ಯಾಕೆಟ್ಸ್ ಅನ್ನ ಕಿತ್ತು ತಿನ್ನುವ ದೃಶ್ಯವನ್ನ ಕ್ಯಾಮ್ರಾದಲ್ಲಿ ಕೂಡ ವಿಜ್ಞಾನಿಗಳು ರೆಕಾರ್ಡ್ ಮಾಡಿದ್ದಾರೆ. ಅವುಗಳ ಮೇಲೆ ರಿಸರ್ಚ್ ಮಾಡಿದ ವಿಜ್ಞಾನಿಗಳ ಪ್ರಕಾರ ಆ ನಶೆಗೆ ಅಡಿಕ್ಟ್ ಆಗಿರುವ ಶಾರ್ಕ್ ಮೀನುಗಳಲ್ಲಿ ಕೋಪ ತುಂಬಾನೇ ಹೆಚ್ಚಾಗಿದೆ ಅಂತೆ. ಸಮುದ್ರದ ತೀರಕ್ಕೆ ಬಂದ್ರೆ ಮಣ್ಣಿನಲ್ಲಿ ಸಿಕ್ಕಿ ಬಿದ್ದು ಸತ್ತು ಹೋಗ್ತೀವಿ ಅಂತ ಗೊತ್ತಿದ್ರು ಕೂಡ ಆ ನಶೆಯನ್ನು ಹುಡುಕಿಕೊಂಡು ತೀರಕ್ಕೆ ಬಂದು ಸತ್ತು ಹೋಗ್ತಾ ಇವೆ. ಆ ಸಮಯದಲ್ಲಿ ಅಲ್ಲಿ ಮನುಷ್ಯರು ಏನಾದ್ರು ಇದ್ರೆ ಅವರ ಮೇಲೆ ಕೂಡ ದಾಳಿ ಮಾಡ್ತಾ ಇವೆ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಮನುಷ್ಯನ ದುರಾಸೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫಾರ್ಮೇಟಿವ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.